ಜನಕ್ಕೆ ಒಂದು ಅನ್ನಂಗಾಗಿದೆ ಅಂತ ನಾನು ಓದ್ತಾ ಇದ್ದೆ. ಹೌದು ಮೇಡಮ್, ಹೌದು, ತುಂಬಾ ಕಡಿಮೆ ಆಗಿದೆ ಇದೊಂದು. ನೆಕ್ಸ್ಟ್ ನೋಡಿ, ಇವಾಗ ಏರ್ ಪೊಲ್ಯೂಷನ್ ಕಡಿಮೆ ಆಗಬೇಕಂದ್ರೆ ಜನಗಳು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ಇವತ್ತು ನೋಡಿ, ಮೆಟ್ರೋ ಒಂದ್ ಕಡೆ ಎರಡೂ ಸರ್ಕಾರಗಳು ಸೇರ್ಕೊಂಡು ಬೆಲೆ ಏರಿಕೆ ಮಾಡಿದ್ದಾರೆ, ರೇಟ್ ಜಾಸ್ತಿ ಆಗಿದೆ. ಜನಗಳ ಇಷ್ಟ ಕಾಸ್ಟ್ಲಿ ಎನ್ಕರೇಜ್ ಮಾಡ್ತಾ ಇಲ್ಲ. ಸರ್ಕಾರಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎನ್ಕರೇಜ್ ಮಾಡಬೇಕು, ರಿಂಗ್ ರೈಲ್ವೆ ವ್ಯವಸ್ಥೆ ಮಾಡಬೇಕು, BMTC ಬಸ್ಗಳು ಜಾಸ್ತಿ ಬಿಡಬೇಕು, ಮೆಟ್ರೋ ರೇಟ್ ಕಡಿಮೆ ಮಾಡಬೇಕು. ಯಾವುದು ಮಾಡದೆ ಇವಾಗ ಏನಾಗುತ್ತೆ, ಜನಗಳಿಗೆ ನಾನೇ ಯೋಚನೆ ಮಾಡ್ತೀನಿ, 60 ರೂಪಾಯಿ ಕೊಟ್ಟು ನಾನು ಮೆಟ್ರೋದಲ್ಲಿ ಹೋಗೋ ಬದಲು ಗಾಡಿಯಲ್ಲಿ ಹೋಗ್ತೀನಿ, ಪೊಲ್ಯೂಷನ್ ನಾನು ಆಡ್ ಮಾಡ್ತಾ ಇದ್ದೀನಿ. ನೋಡಿ ಮೇಡಮ್, ಇಲ್ಲಿ ಯಾವುದೇ ಸರ್ಕಾರ, ಇಷ್ಟು ವರ್ಷ ಬಂದಿರೋ ಸರ್ಕಾರಗಳು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬೆಂಗಳೂರನ್ನ ಹಾಳು ಮಾಡ್ತಿದ್ದಾರೆ. ನಾವು ಇವತ್ತು ಅದನ್ನ ಪ್ರಶ್ನೆ ಮಾಡಬೇಕು. ನಾವೆಲ್ಲ ನಮ್ಮ ಬೆಂಗಳೂರನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಸರ್ ಹೇಳಿದಲ್ಲ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ಮಾಡೋಣ, ನಾವು ಹೋರಾಟ ಮಾಡೋಣ, ಬೆಂಗಳೂರನ್ನ ಸರಿ ಮಾಡ್ಕೊಳ್ಳೋಣ. ಸುಮ್ಮನೆ ನಾವು ಬೈದು ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ರೆ ಅಲ್ಲಿ ಸರಿ ಹೋಗಲ್ಲ. ಸಮಸ್ಯೆ ಇದ್ದಾಗ ನಾವು ಅದನ್ನ ಬೈದು ಪ್ರಶ್ನೆ ಮಾಡಿ ಸರಿ ಮಾಡಕ್ಕೆ ನಮ್ಮ ಪ್ರಯತ್ನ ಮಾಡ್ಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ನಾವಿವತ್ತು ಬೈಕೊಂಡು ನೋಡಿ ಮೇಡಮ್, ನಾವು ಬೈಕೊಂಡಿದ್ರೆ ಬೈಕೊಂಡು ನಾರ್ತ್ ಇಂಡಿಯನ್ಸ್ ಇಂದ ಅದಾಯ್ತು ಇದಾಯ್ತು ಅಂತ ಹೇಳ್ಕೊಂಡಿದ್ಬಿಟ್ರೆ ಸರ್ಕಾರಗಳು ಬಚಾವಾಗ್ಬಿಡ್ತಾರೆ. ಅವ್ರುಗಳು ನಾವುಗಳು ಏನಾರು ಮಾಡ್ಕೊಳ್ಳೋಣ, ಸೇಫ್, ಇವ್ರು ಅವ್ರ ಮೇಲೆ ಕಿತ್ತಾಡ್ಲಿ, ಇವ್ರು ನಮ್ಮ ಮೇಲೆ ಕಿತ್ತಾಡ್ಲಿ, ನಾವು ಮರಗಳು ಕಟ್ ಮಾಡ್ಕೊಂಡೇ ಇರೋಣ, ನಾವು ಮೆಟ್ರೋ ರೇಟ್ ಜಾಸ್ತಿ ಮಾಡೋಣ, ನಾವು ಒತ್ತುವರಿ ಮಾಡ್ಕೊಳ್ಳೋಣ. ಒತ್ತುವರಿ ಸರ್ ಹೇಳಿದ್ರು, ಸರ್ಕಾರಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಒತ್ತುವರಿಗಳಿಗೆ. ಯಾಕೆ ಕೊಟ್ಟರು ಪರ್ಮಿಷನ್? ಒತ್ತುವರಿಗಳು ಎಲ್ಲ ಕೆರೆಗಳು 400 ಚಿಲ್ಲರೆ ಕೆರೆಗಳಿತ್ತು ಮೇಡಮ್, ಇವತ್ತು 100 ಕೆರೆಗಳಿಲ್ಲ. ಎಷ್ಟು ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡು ಇವ್ರ ಮನೆಗಳೇ ಇದೆ, ಫಿಲ್ಮ್ ಆಕ್ಟರ್ ಮನೆಗಳಿದೆ, ಅದನ್ನೆಲ್ಲ ತೆರವು ಮಾಡಬೇಕು. ಅದನ್ನ ತೆರವು ಮಾಡೋದ್ ಬಿಟ್ಟು ಇವ್ರು ಇವತ್ತು ಏನಂದ್ರೆ ಈ ತರ ಜಗಳಗಳು ಬಂದಾಗ ಅದನ್ನ ಅಡ್ವಾಂಟೇಜ್ ಅವ್ರು ತಗೊಳ್ಬಾರ್ದು. ನಾವು ಕರೆಕ್ಟ್ ಇದೆಲ್ಲ ಬಂದಾಗ ನಾವು ಪ್ರಶ್ನೆ ಮಾಡೋಣ, ಹಿಂಗೆಲ್ಲ ಹೇಳ್ಬಾರ್ದು. ನೀವು ಬನ್ನಿ ಕನ್ಸ್ಟ್ರಕ್ಟಿವ್, ಬನ್ನಿ, ಬೇರೆ ಕಡೆಯಿಂದ ಬರ್ತೀರಾ. ಜೊತೆಗೆ ಇದೇ ವಿಚಾರನ ರಾಜಕಾರಣಿಗಳು ಸೇಫ್ ಆಗಕ್ಕೆ ಬಿಡಬಾರ್ದು. ಹೌದು ನೋಡಿ ಮೇಡಮ್, ನಾನು ನಿನ್ನೆ ಬಯೋಪಾರ್ಕ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 419 ಮರ ಕಡಿವಾಣ ಹಾಕಕ್ಕೆ ನಾರ್ತ್ ಇಂಡಿಯನ್ಸ್ ಬಂದಿದ್ರು ಇತ್ಕೊಳಕ್, ಬನ್ನಿ ನಾವು ಸೇವ್ ಮಾಡೋಣ. ನೋಡಿ, ಅವ್ರು ನಾವು ಮೆಚ್ಚೋಣ, ನಾವು ಸೇವ್ ಮಾಡಕ್ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ, ಹಂಗೆ ಆಗ್ಬೇಕು ಅನ್ನೋದು ನಮ್ಮ ಪಾಯಿಂಟ್. ಓಕೆ, ನಾನೀಗ ಡಾಕ್ಟರ್ನ ಕೇಳ್ತೀನಿ. ಡಾಕ್ಟರ್, ಈಗ ಓಕೆ, ಇದ್ರ ಬಗ್ಗೆ ಪರಿಸರ ಪ್ರೇಮಿಗಳು ಮತ್ತು ಬೆಂಗಳೂರನ್ನ ಉಳಿಸಿ ಅನ್ನೋವರ ಬಳಿ ಬೆಂಗಳೂರು ಹೆಂಗಿದೆ, ಸೇಫಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತೀನಿ. ಬಟ್ ಡಾಕ್ಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇರೋದು, ಗಾಳಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ನಾನು ವ್ಯಾಯಾಮ ಮಾಡ್ತೀನಿ, ಒಳ್ಳೆ ಆಹಾರ ತಿಂತೀನಿ, ನನ್ನ ಒಂದು ತುಂಬ ಚೆನ್ನಾಗಿ ನನ್ನ ದೇಹವನ್ನು ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ನಾನೆಲ್ಲಾದರೂ ವಿಷ ಗಾಳಿಯನ್ನು ಸೇವನೆ ಮಾಡಿದ್ರೆ ಅದೆಲ್ಲವೂ ನೀರಿನಲ್ಲಿ ಹೋಮ ಮಾಡ್ದಂಗೆ. ಗಾಳಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಈ ಹಿನ್ನೆಲೆಯಲ್ಲಿ ಪೊಲ್ಯೂಷನ್ ಗಾಳಿಯನ್ನು ನಾವು ಸೇವನೆ ಮಾಡಿದ್ರೆ ಏನು ಡ್ಯಾಮೇಜಸ್ ಆಗುತ್ತೆ? ನಾನು ನಿಮಗೆ ಕಾಂಪೋಸಿಷನ್ ಆಫ್ ಏರ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನಾವು ಅಟ್ಮಾಸ್ಫಿಯರ್ನ ಏರ್ ಇದೆ, ಮನುಷ್ಯನಿಗೆ ಬೇಕಾಗಿರೋದು ಆಕ್ಸಿಜನ್. ಈ ಏರ್ನೊಳಗೆ ಎಷ್ಟಿರಬೇಕು ಅಂದರೆ, ಪ್ಯೂರ್ ಏರ್ ಆದರೆ 20.93% ಆಕ್ಸಿಜನ್ ಇರಬೇಕು, ಬಟ್ ಮೇಯ್ನ್ಲಿ ನೈಟ್ರೋಜನ್ ಇರುತ್ತೆ 78. ಈ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡಿ. ಕಾರ್ಬನ್ ಡೈಆಕ್ಸೈಡು 0.03% ಇರುತ್ತೆ. ಅದ್ರ ಜೊತೆಗೆ ಟ್ರೇಸಸ್ ಇರ್ತವೆ, ಆರ್ಗ್ಯಾನೇನು, ಅಮೋನಿಯಾ ಅವೆಲ್ಲ. ಬಟ್ ಒಬ್ಬ ಮನುಷ್ಯನಿಗೆ ಒಳ್ಳೆ ಗಾಳಿ ಯಾವಾಗಲೂ ಇಂಪಾರ್ಟೆಂಟ್. ಅದರೊಳಗಾಗಿ ಮರಗಳ ಬಗ್ಗೆ ಹೇಳ್ತಾ ಇದ್ರು, ರಿಯಲಿ ಇಂಪಾರ್ಟೆಂಟ್ ಮನುಷ್ಯನಿಗೆ. ನೋಡಿ, ನಮ್ಮ ಕೋವಿಡ್ ಟೈಮ್ನೊಳಗೆ ಎಷ್ಟು ಒದ್ದಾಡಿದ್ರು ಆಕ್ಸಿಜನ್ ಸಿಲಿಂಡರ್ ಅಂದರೆ ನೇಚರ್ ಕೊಡುವಂಥ ಮರಗಳು ನೋಡಿ, ಫೋಟೋಸಿಂಥಸಿಸ್ನಲ್ಲಿ ಎಷ್ಟು ಬ್ಯೂಟಿಫುಲ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಕಾರ್ಬನ್ ನಾವಷ್ಟೇ ಅಲ್ಲ, ಪ್ರಾಣಿಗಳು ಉಸಿರಾಡೋದು, ಮನುಷ್ಯರು ಉಸಿರಾಡೋದು, ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಒಳ್ಳೆ ಗಾಳಿ ಬರಬೇಕು ಅಂದರೆ, ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಅಂದರೆ ಗ್ರೀನರಿ ಇರಬೇಕು. ಇದು ಭಾಳ ಇಂಪಾರ್ಟೆಂಟು. ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಇಲ್ಲ, ಅವ್ರು ಹೇಳಿ ಹೋಗಿದ್ದಾರೆ, ಬಟ್ ನಮಗೂ ಒಂದು ಅರಿವು ಇರಬೇಕು. ಯಾಕೆ ಪೊಲ್ಯೂಷನ್ ಆಗುತ್ತೆ ಅಂದರೆ, ಒಂದು ನಮ್ಮ ರೆಸ್ಪಿರೇಷನ್ನೇ, ಪ್ರಾಣಿಗಳು ಮನುಷ್ಯರು ಉಸಿರಾಟ ಯಾವ ಮಟ್ಟಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತೀವಿ ಅಂತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮರಗಳು ಬೇಕು. ಆ್ಯಂಡ್ ಆಫ್ಕೋರ್ಸ್ ಇವತ್ತು ಎಲ್ಲೋ ಒಂದು ಕಡೆ ನಾವು ಒಪ್ಕೊಳ್ದಿದ್ರು, ಬೆಂಗಳೂರು ಗಾರ್ಡನ್ ಸಿಟಿ ಇದ್ದಿದ್ದು ಗಾರ್ಬೇಜು ಇದೆ, ಅದನ್ನು ಕಡಿಮೆ ಮಾಡೋಕ್ಕೆ ನಮ್ಮ ಐಡಿಯಾ. ಗಾರ್ಬೇಜ್ನಿಂದ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ವೆಹಿಕಲ್ಸ್ ಅಮ್ಮ, ಅದಂತೂ ನಿಜ. ನೀವು ಹೇಳಿದ್ರಿ, ನನ್ನ ಮನೆಯಲ್ಲೇ 4 ಕಾರ್ ಇದ್ದಾವೆ, ಬೇಕಿಲ್ಲ. ಸೊ ನಾವು ಎಚ್ಚರ ವಹಿಸಬೇಕು. ಎಲ್ಲಿ ಕರೆಕ್ಟ್ ಟ್ರಾನ್ಸ್ಪೋರ್ಟ್ ಇರಲ್ವೋ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲ್ವೋ, ಅಲ್ಲಿ ಇವೆಲ್ಲ ಇವು ಆಗ್ತವೆ. ಅದರಿಂದ ದಯವಿಟ್ಟು ಇದು ಪ್ರತಿಯೊಬ್ಬರ ಜವಾಬ್ದಾರಿ. ನೀವು ಕೇಳ್ದಂಗೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಆಕ್ಸಿಜನ್ ಬೇಕು. ನೀವು ಇಲ್ಲಿರೋದಕ್ಕೂ ನೀವು ಹೇಳ್ದಂಗೆ ಚಿಕ್ಕಮಗಳೂರೇ ಬೇರೆ, ಬೆಂಗಳೂರು, ನಾವು ಇಲ್ಲಿ ಜೀವನನೂ ಕಟ್ಕೋಬೇಕು, ಒಳ್ಳೆ ಗಾಳಿನೂ, ಬಟ್ ಮೇಂಟೈನ್ ಮಾಡಲಿಲ್ಲಮ್ಮ. ನನಗೆ ಇವತ್ತು ನೆನಪಿದೆ, ನಾನು ನ್ಯಾಷನಲ್ ಕಾಲೇಜಿಗೆ ನಡ್ಕೊಂಡು ಹೋಗೋವಾಗೆ ಎಂಥ ಮರಗಳಿದ್ದು ಅಂದರೆ ಆ ರೋಡ್ನಾಗ ಇತ್ತ, ಇವತ್ತು ಕಾಂಕ್ರೀಟ್ ಇದೆ. ಸೊ ನಮ್ಮ ಕಣ್ಣು ಮುಂದೆನೇ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಿರ್ಬೇಕಾದ್ರೆ, ಮೊನ್ನೆ ಆ ಮರಗಳನ್ನ ಉಳಿಸೋ ಹೋರಾಟದಲ್ಲಿ ನಾನು ಇದ್ದೆ. ಅವತ್ತು ಸಂತೋಷ ಹೆಗಡೆ ಎಲ್ಲ ಇದ್ದರು ಕಂಟೋನ್ಮೆಂಟ್ ಹತ್ರ. ಸೊ ನಮ್ಮ ಸಾಮಾಜಿಕ ಜವಾಬ್ದಾರಿ, ಎಲ್ಲೋ ಮರಗಳನ್ನ ಕಡಿಯೋದನ್ನು ಉಳಿಸಿದರೆ ಒಳ್ಳೆ ಆಕ್ಸಿಜನ್ ಮನುಷ್ಯನಿಗೆ ಸಿಗುತ್ತೆ. ಆಹಾರ, ನೀರು ಮತ್ತು ಗಾಳಿ, ಈ 3 ಮನುಷ್ಯನಿಗೆ ಒಳ್ಳೆಯ ರೀತಿಯಲ್ಲಿ ಸಿಕ್ಕಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಓಕೆ ಮಂಜು ಅವರೇ,
ಎಸ್, ಬೆಂಗಳೂರಿಗೆ ಹಲವಾರು ಹೆಸರುಗಳಿದ್ದಾವೆ, ಹೆಗ್ಗಳಿಕೆ ಕೊಡುವಂತಹ ಹೆಸರುಗಳು. ಮೆಟ್ರೋ ಅಂತ, ಮೆಟ್ರೋ ಸಿಟಿ ಅಂತನೋ, IT-BT ಸಿಟಿ ಅಂತನೋ, ಸಿಲಿಕಾನ್ ಸಿಟಿ ಅಂತನೋ, ಅದೆಲ್ಲದಕ್ಕಿಂತ ಬಹಳ ಅತ್ಯಂತ ಪ್ರಿಯ ಅಂತ ಅನ್ಸೋದು ಗಾರ್ಡನ್ ಸಿಟಿ ಅಂತ. ನನಗೊಂದು ಪ್ರಶ್ನೆ ಹೇಳಿ, ಈ ರೀತಿಯಾಗಿ ದಿನ ಕಳೆದಂತೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದು, ಪೊಲ್ಯೂಷನ್ ಹೆಚ್ಚಾಗ್ತಾ ಇರೋದು, ನಮ್ಮ ಬೆಂಗಳೂರನ್ನ ಇನ್ನು ಮುಂದೆಯೂ ಇಂತಹದ್ದೇ ಗಾರ್ಡನ್ ಸಿಟಿ ಅನ್ನೋ ಹೆಸರನ್ನು ಉಳಿಸ್ಕೊಂಡು ಹೋಗುವಂತೆ ಮಾಡುವಲ್ಲಿ ಸಫಲರಾಗ್ತೀವಿ ಅಂತ ನಾವು ಅನ್ಸುತ್ತಾ? ಎಲ್ಲಿ ಎಚ್ಚರಿಕೆನ ವಹಿಸ್ಬೇಕು ನಾವು? ಮೇಡಮ್ ಖಂಡಿತ. ಈಗ ಪ್ರೆಸೆಂಟ್ ಸರ್ ಹೇಳ್ದಂಗೆ ಮೊನ್ನೆ ಈ ಮರಗಳನ್ನು ಕಡಿಯೋದು ವಿಚಾರ ಹೇಳಿದ್ರು ಮೇಡಮ್. ಇವತ್ತು ಟೋಟಲ್ ಆಗಿ ಬೆಂಗಳೂರಿನ ಟ್ರೀ ಸೆನ್ಸಸ್ ಏನು ಹೇಳುತ್ತಂದರೆ ವರದಿ 70s 90s ಮರಗಳು ಅಟ್ಲೀಸ್ಟು 100ಗೆ 30 ಅನ್ನೋ ಥರ ಪಾಸಿಂಗ್ ಮಾರ್ಕ್ಸ್ ಇತ್ತು. ಪ್ರೆಸೆಂಟು 3% ಇದೆ ಬೆಂಗಳೂರಲ್ಲಿ, ಕೇವಲ 3% ಇದೆ. ಒಬ್ಬ ಮನುಷ್ಯನಿಗೆ 7 ಮರದ ಆಕ್ಸಿಜನ್, ಒಬ್ಬ ಮನುಷ್ಯನಿಗೆ ಜೀವಿತಾವಧಿಗೆ 7 ಮರ ಬೇಕು ಅನ್ನತ್ತೆ. ಆದರೆ ಈಗ 1 ಮರನೂ ಇಲ್ಲ ಒಬ್ಬ ಮನುಷ್ಯನಿಗೆ, ಅಷ್ಟು ನಾವು ಅಳಿವಿನಂಚಿನಲ್ಲಿ ಉಳ್ಕೊಂಡಿದ್ದೀವಿ. ಸೊ ಇದಕ್ಕೆ ಪ್ರಮುಖವಾದ ಕಾರಣಗಳು ಈ ಅನ್ಸೈಂಟಿಫಿಕ್ ಪ್ಲ್ಯಾನಿಂಗ್ ಮಾಡಿಕೊಂಡು ಡೆವಲಪ್ಮೆಂಟ್ ಅಂತ ಹೇಳಿ ಇಲ್ಲ ಸಲ್ಲದ ಮರಗಳನ್ನು ಕಡಿಯುವಂಥದ್ದು. ಮತ್ತು ಎಲ್ಲಂದ್ರೆ ಅಲ್ಲಿ ಮರಗಳನ್ನು ಹೆಗ್ಗಿಲ್ಲದೆ, ಪರ್ಮಿಷನ್ ಇಲ್ಲದೆ ಕಡಿತಾ ಇದ್ದಾರೆ. ಇವತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿ ವಹಿಸ್ತಾ ಇರೋದ್ರಲ್ಲಿ ನಿರ್ಲಕ್ಷ್ಯ ಹೆಚ್ಚಾಗಿದೆ. ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ನಮಗೆ ಭಾಳಷ್ಟು ನೋವಾಗುತ್ತೆ. ಇವತ್ತು ನಾವು ಒಂದು ಮರ ಕಡಿಯೋದನ್ನು ಯಾಕ್ರಪ್ಪ ಕಡಿತೀರಂತ ಪ್ರಶ್ನೆ ಮಾಡೋಕ್ಕೆ ಭಯ ಆಗುತ್ತೆ. ಅಷ್ಟು ತೊಂದರೆ ಕೊಡ್ತಾರೆ, ಟಾರ್ಚರ್ಸ್ ಕೊಡ್ತಾರೆ. ಅರಣ್ಯ ಇಲಾಖೆಯವ್ರಿಗೆ ಹೇಳಿದ್ರೆ ಸರ್ ಅಲ್ಲಿ ಲೋಕಲ್ ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಇರುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಜಾರ್ಕೋತಾರೆ. ಅರಣ್ಯ ಸಚಿವರಿಗೆ ದೂರು ಕೊಟ್ಟರೆ ಅವರು ಕೇರ್ ಮಾಡೋದಿಲ್ಲ. ಸೊ ಇಷ್ಟೇ ಅಲ್ಲದೆ ಮರಗಳು ಇವತ್ತು ಪ್ರಮುಖವಾಗಿ ಇವತ್ತು ಲಂಗ್ ಸ್ಪೇಸ್ ಅಂದರೆ ಭೂಮಿಗೆ ಮರಗಳು ಹೆಚ್ಚಾಗಬೇಕು ಮೇಡಮ್. ಮತ್ತು ಹಸಿರು ಹೊದಿಕೆ ಹೆಚ್ಚಾಗಿರಬೇಕು. ಇವತ್ತು ಹೆಸರುಘಟ್ಟ, ಲಾಲ್ಬಾಗು, ಕಬ್ಬಾನ್ ಪಾರ್ಕು, ಈ ಸುತ್ತಮುತ್ತ ಬಯೋಡೈವರ್ಸಿಟಿಗಳೇನು ಬಯೋ ಪಾರ್ಕ್ ಅಂತ ಏನು ಕರಿತೀವಿ, ಈ ರೀತಿ ಈಗ ಬೆಂಗಳೂರು ಯೂನಿವರ್ಸಿಟಿ ಕೂಡ ಒಂದು ಆಗಿದೆ. ಇವತ್ತು ಆ ಜಾಗವನ್ನು ಇವತ್ತು ಕಬಳಿಸೋಕ್ಕೆ ಭಾಳಷ್ಟು ಇಲ್ಲ ಸಲ್ಲದ ಅಲ್ಲಿ ಏನೇನೋ ಬರ್ತಾ ಇದೆ. ಸೊ ಅಲ್ಲೂ ಮರಗಳನ್ನು ಕಡಿತಿದ್ದಾರೆ, 400 ಚಿಲ್ಲರೆ ಮರ ಕಡಿತಿದ್ದಾರೆ. ಅದು ದೊಡ್ಡ ದುರಂತ. ಅದಕ್ಕೆ ಹೋರಾಡಬೇಕಾಗಿದ್ದ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳು ಇವತ್ತು ಯಾವುದೋ ಒಂದು ಹೈದರಾಬಾದ್ನಲ್ಲಿ ಒಂದು ಅದೇ ಥರ ವಿಶ್ವವಿದ್ಯಾಲಯನ ಉಳ್ಸೋಕ್ಕೆ ಅಲ್ಲಿನ ಸ್ಟೂಡೆಂಟ್ಸ್ ಅಲ್ಲಿ ಹೇಗೆ ಒಗ್ಗೂಡಿಸಿ ಅವರ ಅರಣ್ಯನ ಉಳ್ಕೊಂಡ್ರು. ಇವತ್ತು ಇಲ್ಲಿ ಆ ಪಾರ್ಕ್ನ ಏನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂದರೆ ಭಾಳ ನೋವಾಗುತ್ತೆ, ಹೇಳ್ಕೋಬಾರ್ದು. ಅಲ್ಲಿ ಆ ಒಂದು ಪಾರ್ಕನ್ನು, ಆ ಒಂದು ಕಾಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯಲ್ಲಿ ದುಶ್ಚಟಗಳನ್ನು ಬಳಸ್ಕೊಂಡು ಅದನ್ನು ಹಾಳು ಮಾಡ್ತಾರೆ. ಬಟ್ ಇಂಥ ವಿಚಾರ ಬಂದಾಗ ವಿದ್ಯಾರ್ಥಿಗಳು ಯಾಕೆ ಮುಂದಾಗ್ತಾ ಇಲ್ಲ? ಆಯ್ತೋ ಇವರೇ ಎಜುಕೇಟೆಡ್, ನೀವು ಎಜುಕೇಟೆಡ್ ಸ್ಟೂಡೆಂಟ್ಸ್ಗಳೇ ನೀವು ಬರ್ತಾ ಇಲ್ಲ. ಮತ್ತು ಎಷ್ಟೊಂದು ಜನ ಮೇಲೆ ಪೊಲ್ಯೂಷನ್ ಬೋರ್ಡ್ ಏನು ಮಾಡ್ತಾ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇವತ್ತು ಎಷ್ಟೊಂದು ಕಡೆ ಮಾಲಿನ್ಯ ಆಗ್ಲಾಗ್ತಾ ಇದ್ದಾವೆ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಂತ ಕಸಗಳನ್ನು ಕವರ್ನಲ್ಲಿ ಕಟ್ಕೊಂಡು ಯಾರು ಹಳ್ಳಿ ಜನಗಳು ಮುಗ್ಧರು ಅವಿದ್ಯಾವಂತರು ಅಂತ ಎಲ್ಲ ಮಾಡ್ತಾ ಇರೋದು ಮೇಡಮ್. ವಿದ್ಯಾವಂತರೇ ಮಾಡ್ತಾ ಇರ್ತಕ್ಕಂಥದ್ದು. ಕಸದ ರಾಶಿಯನ್ನು ಕವರ್ಗಳನ್ನು ಗಾಡಿಯಲ್ಲಿ ಇಟ್ಕೊಂಡ್ಬರ್ತಾರೆ, ಕೆರೆಗೆ ಎಸ್ಬಿಟ್ಟು ಹೋಗ್ತಾರೆ. ಕೋಳಿ ತ್ಯಾಜ್ಯಗಳನ್ನ ಎಸ್ಬಿಟ್ಟು ಹೋಗ್ತಾರೆ. ನಾಯಿ ಸತ್ತರೆ, ಬೆಕ್ ಸತ್ತರೆ ಅಂತ ತಗೊಂಡ್ಬಂದು ರಸ್ತೆ ಕೆರೆಗಳಲ್ಲಿ ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಇವತ್ತು ಅಲ್ಲಿ ನೀರಲ್ಲಿ ಎಷ್ಟು ಮಾಲಿನ್ಯ ಆಗ್ತಿದೆ. ಈ ಬೆಲ್ಲೆಂದೂರು ಕೆರೆನ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಗೆ ಎಷ್ಟು ವರ್ಷ ಬೇಕು? ವರ್ತೂರು ಕೆರೆನ ಅಭಿವೃದ್ಧಿ ಮಾಡೋಕ್ಕೆ ಎಷ್ಟು ವರ್ಷ ಬೇಕು? ಸೊ ಈ ದೊಡ್ಡ ಕೆರೆ, ಬೆಂಗಳೂರಲ್ಲಿ ಭಾಳ ದೊಡ್ಡ ಕೆರೆ, 1000 ಚಿಲ್ಲರೆ ಎಕರೆ ಕೆರೆ ಇರ್ತಕ್ಕಂಥದ್ದು. ಆ ಕೆರೆನ ಉಳಿಸ್ಬೇಕಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳಷ್ಟು ಟೆಂಡರ್ಗಳು ಕರೀತು, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತು. ದುಡ್ಡೆಲ್ಲ ಎಲ್ಲೋಯ್ತು? ಅವ್ರ ಕಾಂಟ್ರಾಕ್ಟರ್ ಕೇಳಿದ್ರೆ ಸರ್ ಬರ್ತಾರೆ, ಬಿಡಿ ಅಧಿಕಾರಿಗಳು ಬರ್ತಾರೆ, ಆ ಕಾಲುವೆನ ರಾಜಕಾಲುವೆನ ಹೊಡೆದು ಡೈರೆಕ್ಟ್ ಕೆರೆಗೆ ಬಿಡ್ತಾರೆ. ಎಲ್ಲಿ ಮರ ಕಡಿಬೇಕು ಅಲ್ಲಿ ಕಡಿತಾ ಇಲ್ಲ. ಹೌದು ಮೇಡಮ್. ಎಲ್ಲಿ ಕಡಿಬಾರ್ದು ಅಲ್ಲಿ ಮರ ಕಡಿತಿದ್ದಾರೆ. ಎಕ್ಸಾಂಪಲ್ ಎಲ್ಲಿ ಮರ ಕಡಿಬೇಕು ಅನ್ನೋದನ್ನ ಹೇಳ್ತೀನಿ. ಮಳೆಗಾಲದಲ್ಲಿ ರೆಂಬೆಗಳೆಲ್ಲ ಬರುತ್ತೆ, ಹೋಗೋರ್ ತಲೆ ಮೇಲೆ ಬೀಳುತ್ತೆ, ಅಂತ ಕಡೆ ಗಮನನೇ ಅಪಾಯಕಾರಿ ಮರಗಳನ್ನು ಕಾಲೇಜ್ಗಳಲ್ಲಿ ಸೇಫ್ ಝೋನ್ ಅಲ್ಲಿ ಇರುತ್ತೋ ಆ ಮರ ಕಡಿತೀವಿ ಅಂತ ಹೋಗ್ತಾರೆ. ಅಂದ್ರೆ ಇದು ತಲೆ ಕೆಟ್ಟ ನಿರ್ಧಾರ ಅಂತೀರಾ ಅಥವಾ ಇನ್ನೇನಂತೀರಿ? ಸರ್ವೆ ಬಗ್ಗೆ ಮಾತಾಡಿದ್ವಿ, ನಿಮ್ ಟಿವಿಲ ಅದನ್ನ ನ್ಯೂಸ್ ಮಾಡಿದೀರಾ? ಮರಗಳು ಸರ್ವೆ ಆಗಿದೆ, ಯಾವ ಮರ ಕಡಿಬೇಕು ಯಾವ ಮರ ಕಡಿಬಾರ್ದು ಸರ್ವೆ ಆಗಿದೆ. ಆ ಸರ್ವೆ ರಿಪೋರ್ಟ್ ಕೊಡಕ್ಕೆ ಅಲ್ಲ, ಆ ಸರ್ವೆ ರಿಪೋರ್ಟ್ ಕೊಡಕ್ ಆಗ್ತಾ ಇಲ್ಲ. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ಇನ್ನೂ ಆ ಸರ್ವೆ ರಿಪೋರ್ಟ್ ಯಾವ ಮರ ಕಡಿಬೇಕು ಯಾವ ಮರ ಕಡಿಬಾರ್ದು, ಯಾವ್ದು ಒಣಗಿದೆ ಯಾವ್ದು ಒಣಗಿಲ್ಲ ಅನ್ನೋ ರಿಪೋರ್ಟ್ ಕೊಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಇವರು ಬರೀ ಇದನ್ನೇ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ಮರ ಬಿದ್ದೋಗ್ತಾ ಇದೆ, ಬನ್ನಿ ಸ್ವಾಮಿ ಇಲ್ಲಿ ತರ ಆಗ್ತಾ ಇದೆ ಅಂತ ಇನ್ಫಾರ್ಮ್ ಮಾಡಕ್ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಮಂಜೂರೇ ಸಮಸ್ಯೆ ಏನ್ ಗೊತ್ತಾ? ಅದಲ್ಲ ಸಮಸ್ಯೆ ಮೇಡಮ್. ವಲಯಕ್ಕೆ ಒಂದೇ ಇದು ಮರ ಕಟ್ ಮಾಡೋ ಮಿಷನ್ ಇದಿರೋದು, ಕ್ಯಾಂಟ್ರಿ ಇರೋದು. ವಲಯಕ್ಕೆ ಒಂದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ವಲಯಕ್ಕೆ 4 ಮಾಡ್ಬಿಟ್ಟವ್ರೆ. ಇವನು ಒಂದು ವಲಯದಲ್ಲಿ ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ ಈ ಕಡೆ ಎಲ್ಲ ಕಟ್ ಮಾಡಬೇಕು ಅಂದ್ರೆ ಅವನಿಗೆ ಕಾಯ್ಬೇಕು, ಅವನೇ ಬರ್ಬೇಕು, ಅವನೇ ಕಟ್ ಮಾಡ್ಬೇಕು.